ಬಾಗಲಕೋಟೆ ಕೈ ಟಿಕೆಟ್ ಮಿಸ್ ಆಗಿದ್ದಕ್ಕೆ ವೀಣಾ ಕಾಶಪ್ಪನವರ್ ಕಣ್ಣೀರ್ ಹಾಕಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ 7 ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆಯಾಗಿದೆ. ಇನ್ನು ಎರಡನೆಯ ಪಟ್ಟಿ ಕೆಲವೇ ಹೊತ್ತಿನಲ್ಲಿ ರಿಲೀಸ್ ಆಗಬಹುದು. ಅದರ ನಡುವೆ ಬಾಗಲಕೋಟೆ ಟಿಕೆಟ್ ಮಿಸ್ ಆಯ್ತು ಅಂತ ವೀಣಾ ಕಾಶಪ್ಪನವರ್ ಕಣ್ಣೀರ್ ಹಾಕಿದ್ದಾರೆ. ದೆಹಲಿಯ ಖರ್ಗೆ ನಿವಾಸದ ಎದುರು ಗಳಗಳನೆ ವೀಣಾ ಕಣ್ಣೀರು ಹಾಕಿದ್ದಾರೆ. ಟಿಕೆಟ್ ಮಿಸ್ ಆಗುವ ಸಾಧ್ಯತೆಯ ಬೆನ್ನಲ್ಲೇ ಭಾವುಕರಾದರು ವೀಣಾ ಕಾಶಪ್ಪನವರ್. ಟಿಕೆಟ್ಗಾಗಿ ದೆಹಲಿಗೆ ಹೋಗಿದ್ದಂತಹ ವೀಣಾ ಕಾಶಪ್ಪನವರ್ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಗದೇ ಇರೋದಕ್ಕೆ ಕಣ್ಣೀರು ಹಾಕಿದ್ದಾರೆ. ಗೆಲ್ಲುವಾಗ ವೀಣಾ ಕಾಶಪ್ಪನವರ್ ಬೇಡ, ಸೋಲುವಾಗ ಬೇಕಾ ಅನ್ನೋದು ಅವರ ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ನಮ್ಮನ್ನ ತುಳಿಯುವ ಹುನ್ನಾರ ಮಾಡ್ತಾ ಇದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮನ್ನ ಬಳಸಿಕೊಂಡ್ರು. ಕಾಂಗ್ರೆಸ್ ನಾಯಕರ ವಿರುದ್ಧ ವೀಣಾ ಕಾಶಪ್ಪನವರ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟಿಕೆಟ್ ಪಡಿಬೇಕು ಅನ್ನುವ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗಿದ್ರು ವೀಣಾ ಕಾಶಪ್ಪನವರ್. ಆದರೆ ಈಗ ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಗಳಗಳನೆ ಕಣ್ಣೀರು ಹಾಕಿದ್ದಾರೆ, ಭಾವುಕರಾಗಿದ್ದಾರೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಅವರ ನಿವಾಸದ ಎದುರೇ ಕಣ್ಣೀರು ಹಾಕಿದ್ದಾರೆ. ನನಗೆ ಗೊತ್ತಾಗಬೇಕಲ್ಲ ಯಾವ ಮಾನದಂಡದ ಮೇಲೆ ಕೈ ಬಿಡ್ತಾ ಇದ್ದಾರೆ. ಆ್ಯಕ್ಟಿವ್ ಆಗಿಲ್ಲಪ್ಪ, ಕಳೆದ ಬಾರಿ ಠೇವಣಿ ಕಳ್ಕೊಂಡಿದ್ದೀನಿ, ಇಲ್ಲ ಅಂತಂದರೆ ಕ್ಷೇತ್ರದ ಜನ ನನ್ನನ್ನು ರೆಕಗ್ನೈಸ್ ಮಾಡಲ್ವೋ, ಏನಾದರೂ ಬೇಕಲ್ಲ. ಇವತ್ತು 5 ವರ್ಷ ಸತತವಾಗಿ ನನ್ನ ಕ್ಷೇತ್ರದ ಜನ ಜೊತೆಗೆ ನಾನು ಇದ್ಕೊಂಡು ಅವ್ರ ಕಷ್ಟ ಸುಖಗಳಿಗಾಗಿ ಎಲ್ಲ ಒಂದು ಕಾರ್ಯಕ್ರಮಗಳಿಗೂ ನಾನು ಪಾಲ್ಗೊಂಡು ಎಷ್ಟು ಜನ ಇವತ್ತು 8 ಮತಕ್ಷೇತ್ರಗಳು ಬರುತ್ತೆ ನನಗೆ ಲೋಕಸಭಾ ವ್ಯಾಪ್ತಿಯಲ್ಲಿ. 8 ಮತಕ್ಷೇತ್ರದಲ್ಲೂ ನಾನು ಪ್ರಾಮಾಣಿಕವಾಗಿ ಅವರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಚುನಾವಣೆ ಪ್ರಚಾರ ಮಾಡಿನೂ ಕೂಡ ಇವತ್ತು ನೀವೇ ಹೇಳ್ತಾ ಇದ್ದೀರಾ ಶಾಸಕರು ಬೇಡ ಅಂತಿದ್ದಾರೆ ಅಂತ. ಅವ್ರನ್ನ ನೀವು ಕೇಳಬೇಕು, ಏನು ಮಾನದಂಡದ ಮೇಲೆ ಬೇಡ ಅಂತಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು ಪ್ರಶ್ನೆ. ಯಾಕಂತಂದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನನಗೆ ಮಾತನ್ನು ನೀಡಿದ್ರು ಅವರು, ನಿಮ್ಮ ಪರವಾಗಿ ನಿಂದಿರ್ತೀವಿ, ನಾವು ನಿಮ್ಮ ಹೆಸರನ್ನು ಹೇಳ್ತೀವಿ, ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡ್ತೀವಿ ಅಂತೇಳಿ ಚುನಾವಣೆಯನ್ನು ಮಾಡಿಸ್ಕೊಂಡು ಒಬ್ಬ ಹೆಣ್ಮಗಳ ಹತ್ರ ಈ ಥರ ಮಾಡೋದು ಎಲ್ಲೋ ಒಂದು ಹತ್ರ ಇದು ಅನಿಸುತ್ತೆ. ಸಾಯಂಕಾಲದವರೆಗೂ ನಾವು ಕಾಯೋಣ, ಒಂದು ಹೋಪ್ಸ್ ಇದೆ, ಎಲ್ಲೋ ನಮ್ಮ ನಾಯಕರು ಕೈ ಬಿಡಲ್ಲ ಅನ್ನುವಂಥದ್ದು. ಯಾಕಂದರೆ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ನಾನು ಏಕೈಕ ಮಹಿಳೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದಿಂದ ಅಂಥ ಅಲೆಯಲ್ಲೂ ಕೂಡ ಯಾರು ಕೂಡ ನಾನು ಸ್ಪರ್ಧೆ ಮಾಡಲ್ಲ ಅಂದಾಗ ನಮ್ಮ ಜಿಲ್ಲೆಯಲ್ಲಿ ನಾನೊಬ್ಬಳೇ ಇವತ್ತು ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂತಂತೋಳು. ಸೋಲ್ತೀನಿ ಅಂತ ಗೊತ್ತಿದ್ರೂ ಕೂಡ ಸೋಲು ಗೆಲುವು ಎರಡನೇ ಪ್ರಶ್ನೆ. ಅಂಥ ಸಂದರ್ಭದಲ್ಲಿ ಪಕ್ಷದ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಸ್ಪರ್ಧೆ ಮಾಡೋದಂತೋಳು. ಇವತ್ತು ಪಕ್ಷ ಅಧಿಕಾರದಲ್ಲಿದೆ, 5 ಜನ ಶಾಸಕರಿದ್ದಾರೆ. ನನಗೆ ಅವಕಾಶ ಕೊಡಿ ಅಂದರೆ ಸೋಲ್ಬೇಕಾದ್ರೆ ವೀಣಾ ಕಾಶಪ್ಪನವ್ರು ಬೇಕಾಗಿತ್ತು, ಗೆಲ್ಲಬೇಕಾದ್ರೆ ಬೇಡ ಅಂತ ಅನಿಸುತ್ತೆ. ಮೋಸ್ಟ್ಲಿ ಎಲ್ಲೋ ಒಂದು ಹತ್ರ ತುಳಿಯುವಂಥ ಹುನ್ನಾರ ನಡೀತಾ ಇದೆನೋ ಏನೋ ನನಗೆ ಗೊತ್ತಿಲ್ಲ. ಸಾಯಂಕಾಲ ಪಟ್ಟಿ ಪ್ರಕಟ ಆದಾಗ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ನಾವು ಗಮನಿಸ್ತಾ ಇದ್ದೀವಿ ಬಾಗಲಕೋಟೆಯಲ್ಲಿ ಟಿಕೆಟ್ ಕೈ ತಪ್ಪಿರೋದಕ್ಕೆ ಈಗ ವೀಣಾ ಕಾಶಪ್ಪನವರವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಒಂದು ಕಡೆ ಕಣ್ಣೀರು ಹಾಕ್ತಾ ಇದ್ದಾರೆ. ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಸಿಕ್ಕಿರುವಂತಹ ಬೇಸರ ಒಂದು ಕಡೆ, ತಮಗೆ ತಪ್ಪಿತು ಅನ್ನುವಂತಹ ಬೇಸರ. ಏನು ಬೆಳವಣಿಗೆಗಳು ಆಗ್ತಾ ಇದೆ, ಅವರ ಮನವಿಯನ್ನ ಪರಿಗಣನೆಗೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆಯಾ ಹೈಕಮಾಂಡ್? ಹೌದು ವೀಣಾ, ಅಂದ್ರೆ ಪರಿಗಣನೆ ಅಂದ್ರೆ ವೀಣಾ ಕಾಶಪ್ಪನವರ ಇಂದಿನ ಕೆಲಸಗಳು, ಅವರು ಜೆಡ್ಪಿ ಅಧ್ಯಕ್ಷರಾದಾಗ್ಲಿಂದ ಹಿಡಿದು ಕಳೆದ ಬಾರಿ ಸೋಲುವ ತನಕ ಆ ಕ್ಷೇತ್ರದಲ್ಲಿ ಒಳ್ಳೆ ಹಿಡಿತವನ್ನ ಇಟ್ಕೊಂಡಿದ್ರು. ಕಳೆದ ಬಾರಿಯೂ ಕೂಡ ಅಷ್ಟು ಕಡಿಮೆ ಅಂತರದಲ್ಲಿ ಸೋತಿದ್ರು. ಮತ್ತೆ ಈವನ್ ಬಾಗಲಕೋಟೆ ಜಿಲ್ಲೆ ಅವರ ಜೆಡ್ಪಿ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಸಾಕಷ್ಟು ಇಡೀ ಜಿಲ್ಲೆಯಾದ್ಯಂತ ಕೆಲಸ ಮಾಡಿದ್ದಾರೆ ಅನ್ನುವಂತ ಹೆಸರು ಗಳಿಸಿರುವಂತದ್ದು. ಈವನ್ ಅವರು ಯಜಮಾನರು ಶಾಸಕರಾಗಿದ್ರು ಕೂಡ ಎಲ್ಲಾ ಕೆಲಸ ಕಾರ್ಯಗಳನ್ನ ಕ್ಷೇತ್ರದಲ್ಲಿ ನಿಂತು ಕೆಲಸ ಮಾಡಿಸೋದು ಇವರೇ ಅನ್ನುವಂತಹ ಒಂದು ಇಮೇಜ್ ಅವ್ರಿಗೆ ಇರೋ ಕಾರಣಕ್ಕೋಸ್ಕರ ಅವರು ಮೊದಲಿಂದಲೂ ಕೂಡ ಕೇಳ್ಕೊಂಡು ಬರ್ತಾ ಇದ್ರು ಬಾಗಲಕೋಟೆ ಜಿಲ್ಲೆಗೆ ಈ ಬಾರಿ ಟಿಕೆಟ್ ನೀಡಬೇಕು ಲೋಕಸಭಾ ಕ್ಷೇತ್ರಕ್ಕೆ ಅಂತ. ಅದಕ್ಕೋಸ್ಕರ ಪೂರ್ವ ಸಿದ್ಧತೆಯನ್ನು ಪೂರ್ತಿಯಾಗಿ ಮಾಡ್ಕೊಂಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಆದಂತ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅದು ಸಂಯುಕ್ತ ಪಾಟೀಲ್ ಅವರಿಗೆ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಜಯಮೃತ್ಯುಂಜಯ ಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ಬಾಗಲಕೋಟೆಯ ಏನು ವೀಣಾ ಕಾಶಪ್ಪನವರ ಅಭಿಮಾನಿಗಳು ಮತ್ತು ಮುಖಂಡರು ಕೂಡ ಬಂದಿರುವಂತದ್ದು. ಈಗಷ್ಟೇ ಒಳಗಡೆ ಹೋಗಿದ್ದಾರೆ ಖರ್ಗೆ ಅವರನ್ನ ಭೇಟಿ ಆಗ್ಲಿಕ್ಕೆ.
ಭೇಟಿ ಆಗಿ ಬಂದು ಮಾಧ್ಯಮಗಳ ಜೊತೆ ಮತ್ತೊಮ್ಮೆ ಮಾತನಾಡ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕೂ ಮುಂಚೆ ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ವೀಣಾ ಕಾಶಪ್ಪನವರು ತುಂಬಾ ಕಣ್ಣೀರನ್ನ ಇಟ್ಟರು. ಖರ್ಗೆ ಅವರ ಮುಂದೆ ಮನೆಯ ಮುಂದೆ ಕಣ್ಣೀರಿಟ್ಟು, ನಾನು ಮಾಡಿದ ಕೆಲಸವನ್ನ ಪರಿಗಣಿಸಿದಂಗೆ ಇಲ್ಲ, ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲುವಂತ ಸಂದರ್ಭದಲ್ಲಿ ಈ ವೀಣಾ ಕಾಶಪ್ಪನವರು ಬೇಕಿತ್ತು. ಈಗ ಪಕ್ಷ ಅಧಿಕಾರದಲ್ಲಿದೆ, ಗೆದ್ದಾಗಿದೆ, 5 ಜನ MLAಗಳನ್ನು ಕೂಡ ಗೆಲ್ಲಿಸ್ಕೊಂಡಿದ್ದೇವೆ, ಅವ್ರು ಗೆಲ್ಲಲಿಕ್ಕೂ ಕೂಡ ನಾನು ಖುದ್ದು ಕೆಲಸ ಮಾಡಿದ್ದೇನೆ. ಆದ್ರೂ ಇಂಥ ಸಂದರ್ಭದಲ್ಲಿ ನನ್ನ ಪಕ್ಷ ಗುರುತಿಸ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಅವರು ಕಣ್ಣೀರನ್ನ ಹಾಕಿದ್ರು. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.